ನೀವೇ ನೀವೇ ನನಗೆ ಶತ್ರು. ನಾನು ನಿನ್ ಶತ್ರು ಅಲ್ಲ ಗಂಗಾ. ನಾನು ನಾನು ನಿನ್ ಅಮ್ಮ. ನೀವ್ ಹೇಗ್ ನನ್ಗೆ ಅಮ್ಮ ಹಾಕ್ತೀರಾ? ನನ್ನ 9 ತಿಂಗಳು ಹೊತ್ರ ಹೆತ್ರ ಬೆಳ್ಸದ್ರ? ನಾನು ನಿಮ್ ಮಗ್ಳು ಹೋಲಿಕಿದ್ ಮಾತ್ರಕ್ಕೆ ನೀವು ನನ್ಗೆ ಅಮ್ಮ ಹಾಕ್ತೀರಾ? ಯಾವತ್ತೂ ಆಗಲ್ಲ ಮೇಡಮ್, ಆಗಲ್ಲ. ನಿಮ್ ಮಗ್ಳು ಸತ್ತು ಹೋದ್ಲು ಅಂತ ನನ್ನಲ್ಲಿ ಅವ್ರನ್ನ ನೋಡ್ಬೇಕು ಅಂದ್ಕೊಂಡ್ರಿ. ಆದ್ರೆ ನಿಮ್ ಮಗ್ಳಿಗೆ ಸಿಗ್ದಿರೋ ಜೀವನ ನನ್ಗೂ ಸಿಗ್ಬಾರ್ದು ಅಂದ್ಕೊಂಡ್ರಿ. ಅದಕ್ಕೆ ಅವ್ರನ್ನ ನನ್ನ ದೂರ ಮಾಡೋಕ್ ಹೋದ್ರಿ, ಡಿವೋರ್ಸ್ ಅಂದ್ರಿ. ಮನೇಲಿರು ಅಂದಿದ್ದು ನಮ್ ಶೋಭನ ಆಗ್ದಿದ್ದ ಹಾಗೆ ತಡೀತಿದ್ರಿ. ಕೊನೆಗೆ ಈ ಕಾಡಿಗೆ ಬಂದು ನನ್ನ ಸಾಯ್ಸಕ್ ನೋಡಿದ್ರಿ. ನೀವು ಸಾಯಿಸ್ತಾ ಇದ್ರು ನಾನ್ ಸತ್ತಾಯ್ತು ಮೇಡಮ್. ನಿತ್ಯ ಸುಳ್ಳಿನ ಜೀವನನ ನಾನು ನಿನ್ನೆನೆ ಮುಗಿಸಿದ್ದೀನಿ. ನಿಮ್ ನಾಟಕದ ಮಗಳು ಪಟ್ಟ ಬಿಡ್ತಿದ್ದೀನಿ. ನಾನೀಗ ಯಾವ ನಿತ್ಯನೂ ಅಲ್ಲ, ಗಂಗಾ. ಅವರಿಗೆ ರಾತ್ರಿನೇ ನಿಜ ಹೇಳಿದ್ದೀನಿ. ನಡೆದಿರೋ ಕತೆ ಎಲ್ಲ ಹೇಳಾಯ್ತು. ನಿತ್ಯ ಗಂಗಾ ಅಂತ ನಾವಿಬ್ರು ಇದ್ವಿ ಅಂತ, ಇಷ್ಟ ದಿನ ನಿತ್ಯ ಹಾಗೆ ನಡೆಸಿದ್ದು ಅಂತ ಹೇಳಾಯ್ತು. ಮನಸ್ಫೂರ್ತಿ ನನ್ನ ಪ್ರೀತಿಸಿರೋ ಅವ್ರ ಹತ್ರ ನಿಜ ಹೇಳಲೇಬೇಕು ಅಂತ ಎಲ್ಲ ಹೇಳ್ದೆ. ಇನ್ಮೇಲೆ ನಿಮ್ ದಯೆ ದಾಕ್ಷಿಣ್ಯನೇ ನಂಬ್ಕೊಂಡಿರೋ ಅಗತ್ಯ ನನಗಿಲ್ಲ. ನಿತ್ಯ ಹಾಗೆ ನಟಿಸ್ಬೇಕಾದ ಅಗತ್ಯನೂ ನನಗಿಲ್ಲ. ಗಂಗಾಗೆ ಅವ್ರ ಜೊತೆ ಬದುಕ್ತೀನಿ. ನಾವು ಒಂದಾಗ್ದಿದ್ದ ಹಾಗೆ ನೀವ್ ಹೇಗ್ ತಡಿತೀರೋ ನಾನು ನೋಡ್ತೀನಿ. ಈ ಗಂಗಾ ಅಂದ್ರೆ ಏನೋ ನಿಮ್ಗೆ ತೋರಿಸ್ತೀನಿ. ರಾತ್ರಿ ಆಗಿರೋ ಗಲಾಟೆ ಕಾರಣ ಇದೇನಾ? ಅವಳು ನಿತ್ಯ ಅಲ್ವಾ? ಗಂಗಾನೋ? ಅದಕ್ಕೆ ಜೈ ಅವಳನ್ನ ಬಿಟ್ಟು ಬಂದಿದ್ದು. ನಿತ್ಯ ಹಾಗೆ ಇಬ್ರಿದ್ದಾರೆ ಅಂತ ರಾತ್ರಿ ನಾನು ಹೇಳಿದ್ರೆ ನಂಬಲಿಲ್ಲ, ಈಗಾದ್ರೂ ನಂಬ್ತೀಯಾ? ನಿಮಗ್ ನೆನ್ಪಿದ್ಯಾ? ನಾನ್ ಕೂಡ 1-2 ಸಲ ಅನುಮಾನ ಬಂದು ಅವಳು ಒಬ್ರಲ್ಲ ಇಬ್ರು ಅಂದಿದ್ದೆ. ನೀನ್ ಹೇಳ್ದಾಗ ನಾನ್ ಕೇಳಿಲ್ಲ, ನಾನ್ ಹೇಳಿದ್ನ ನೀನ್ ಕೇಳಿಲ್ಲ. ಈಗ ಜೈ ಹೇಳಿದ್ಮೇಲೆ ಆ ನಿತ್ಯ ಡಬಲ್ ಆಕ್ಷನ್ ಅಂತ ಎಲ್ರಿಗೂ ಅರ್ಥ ಆಯ್ತು. ದ್ವಾರ ಪಾಲಕರಾಗ ನಿಂತವ್ರಲ್ಲ ಇವರು. ಏನ್ರಿ ನೀನ್ ಇಷ್ಟು ದಿನ ಮೇಡಮ್ ಮೇಡಮ್ ಅಂತ ತಿರುಗ್ತಿದ್ಯಲ್ಲ, ಅವಳು ಮೇಡಮ್ ಅಲ್ಲ, ಗಂಗಾ. ನಿತ್ಯ ಗಂಗಾ ಅಂತ ಇಬ್ರಿದ್ದಾರೆ. ಇಷ್ಟು ದಿನ ನಿತ್ಯ ಅಂತ ಮೋಸ ಮಾಡಿದ್ದು ಗಂಗಾ. ಹೌದಾ? ಏಯ್, ಇದೇನೋ ಇಷ್ಟು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದೀವಿ, ಸಿಂಪಲ್ ಆಗಿ ಹೋಗ್ತಾ ಇದೆಯಲ್ಲ ನೀನು. ಶಾಕ್ ಯಾಕಾಗ್ಬೇಕು? ಏನು ಒಂದೇ ತರ ಇಬ್ರು ಇರೋದು ನಿನ್ಗೆ ಶಾಕ್ ಆಗಲ್ವಾ? ಈ ವಿಷಯ ನಿಮ್ಗೆ ಈಗ ಗೊತ್ತಾಯ್ತು, ನನಗೆ ಯಾವಾಗಲೂ ಗೊತ್ತು. ದೇವಿಪುರದ ಗುಡಿಲಿ ಸಾರ್ಗೂ ನಿತ್ಯ ಮೇಡಮ್ಗೂ ನಿಶ್ಚಿತಾರ್ಥ ಆಗಿದ್ದ ದಿನನೇ ನಿತ್ಯ ಮೇಡಮ್ ಆಗಿರೋ ಇನ್ನೊಂದು ಹುಡುಗಿನ ಆ ಗುಡಿಲ ನೋಡಿದ್ದೆ. ಸಾರಿ ಮೇಡಮ್. ಪರವಾಗಿಲ್ಲ. ಮತ್ತೆ ಈ ವಿಷಯನ ನಮ್ಗೆ ಯಾಕೆ ಹೇಳಿಲ್ಲ ಇಷ್ಟ ದಿನ? ಮತ್ತೆ ಆ 2ನೇ ಕ್ಯಾರೆಕ್ಟರ್ ನನಗೆ ಕಾಣಿಸ್ಲೇ ಇಲ್ಲ. ನಮಗ್ ಕಾಣಿಸಿದ್ಲು. ಮತ್ತೆ ನೀವ್ಯಾಕೆ ಹೇಳಲಿಲ್ಲ?
ನಮಗ್ ಕೂಡ ಕಣ್ಣಿಗೆ ಕಾಣಿಸಿ ಹಾಗೆ ಮಾಯ ಆಗ್ತಿದ್ಲು. ಕೇಳು, ನಿನ್ನೆ ರಾತ್ರಿ ಕೂಡ ಇಬ್ರನ್ನ ನೋಡಿದ್ದೆ. ಮತ್ತೆ ನೋಡಿದ್ರೆ ಒಬ್ಳೇ ಇದೆ. ಹಾ ಹಾ ಈಗಲೂ ಕೂಡ ಒಬ್ಬರೇ ಬರ್ತಾ ಇದಾರೆ ನೋಡ್ರಿ. ಬರ್ತಿರೋದು ಗಂಗನ ನಿತ್ಯನಾ? ಆ ನಿತ್ಯ ಯಾವಾಗ್ಲೂ ಸತ್ಲಂತಲ್ಲ, ಇವಳು ಗಂಗಾನೆ. ಗುಡ್ ಮಾರ್ನಿಂಗ್ ಮೇಡಮ್. ನಾನು ನಿತ್ಯ ಅಲ್ಲ ನಾಣೆ ಅವ್ರೆ. ಗೊತ್ತು ಮೇಡಮ್, ನಿತ್ಯ ಮೇಡಮ್ ಆದ್ರೆ ನಾಣಿ ಅಂತಾರೆ, ನೀವ್ ಯಾವಾಗ್ಲೂ ನಾಣಿ ಅವರೇ ಅಂತೀರ. ಮುಗಿತಾ ನಿಮ್ ಮಾತುಕತೆ? ಮತ್ತೆ ಯಾವ ಮುಖ ಇಟ್ಕೊಂಡ್ ಬಂದೆ ಈ ಮನೆಗೆ? ಯಾರಿಗ್ ಮೋಸ ಮಾಡಕ್ ಬಂದೆ? ನಿನ್ ಗುಟ್ಟೆಲ್ಲ ರಟ್ಟಾಗೋಯ್ತು. ನೀನ್ ಯಾರು ಅಂತಾನು ಗೊತ್ತಾಯ್ತು. ಆಫ್ಟರ್ ಆಲ್ ನಮ್ಮ ಮನೆಯಲ್ಲಿ ಅಡ್ಗೆ ಮಾಡೋ ಕೆಲಸದವಳು ಮಗಳು ನೀನು. ಎಷ್ಟು ನಾಟಕ ಆಡ್ಬಿಟ್ಟೆ. ಏನು ನಿತ್ಯ ಅನ್ನೋ ಹಾಗೆ ಅಷ್ಟು ಪೋಸ್ ಕೊಟ್ಟೆ. ಇವತ್ತಿನಿಂದ ನೀನ್ ಆಟ ಕಟ್ಟು. ಈ ಮನೆಗೆ ನಿನ್ಗೆ ಎಂಟ್ರಿ ಇಲ್ಲ. ಅಡ್ಡ ಬಂದಿದ್ದಕ್ಕೆ ಕೋಪ ಬಂದಿದೆ. ಎಲ್ಲಿಂದ ಶುರು ಮಾಡ್ಲಿ ಅಂತ ನೋಡ್ತಿದ್ದಾರೆ. ಏನೇ ಆ ಲುಕ್ಕು? ಈ ಮನೇಲಿ ನೆಲ ವರ್ಷಕ್ ಕೂಡ ನಿನ್ ಲಾಯಕ್ಕಿಲ್ಲ. ಹೋಗ್ತಾ ಇರೋ. ಬಿರುಗಾಳಿ ಎದ್ದಾಗ ಗಾಳಿಪಟ ಬಿಡ್ತಿದ್ದೀರಿ. ನೋಡಮ್ಮ, ನಿಮ್ ಊರಿಗೆ ಹೋಗಿ ಹೊಲದ ಕೆಲಸ ಮಾಡ್ತೀಯೋ ಬೆರಣಿ ತಡ್ತೀಯೋ ನೋಡ್ಕೋ. ಸುನಾಮಿ ಜೊತೆ ಚೆಲ್ಲಾಟ ಆಡ್ತಿದ್ದೀರಿ. ಏಯ್, ಹೋಗ್ತೀಯಾ ಇಲ್ಲ ಕತ್ ಹಿಡ್ದು ಆಚೆ ತಳ್ಳು ಅಂತ್ಯಾ? ನನ್ನ ಹೆಂಡತಿ ಕೈನ ಹಿಡ್ತೀಯಾ ನಿನ್ನ? ಹೇಳ್ದೆ ತಾನೇ. ನನ್ನ ಮನೆಗ್ ಬರ್ಬೇಡ ಅನ್ನೋಕೆ ನೀವ್ ಯಾರು? ನಾನ್ ಯಾರು ಗೊತ್ತಾ? ನಾನು ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ ಮುಂದೆ ಇನ್ನೊಂದ್ ಲೆಕ್ಕ. ಗಂಗಾ ಬಂದ್ಲು, ಈ ಮನೆ ಸೊಸೆ ಗಂಗಾ ಇಲ್ಲಿ ಬಂದಿದ್ದಾಳೆ ಅಂತ ತಿಳ್ಕೊಳ್ಳಿ.
ಕಾಸೀಸ ಕಿವಿಗ್ ಬಿದ್ದಾಗ ಆಯ್ತು ತಾನೆ. ಚಳಿ ಜ್ವರ ಬರ್ದೇ ಇದ್ರು ಮೈಯೆಲ್ಲ ನಡುಗ್ತಿದೆ ತಾನೆ. ಇಷ್ಟು ದಿನ ನಿತ್ಯ ಜಾಗದಲ್ಲಿ ನಾನಿದ್ದೀನಿ ಅಂತ, ನಿತ್ಯ ಹಾಗೆ ನಟಿಸ್ತಿದ್ದೀನಿ ಅಂತ ಎಲ್ಲೋ ಮನ್ಸಲ್ಲಿ ಚಿಕ್ಕ ತಪ್ಪು ಮಾಡಿರೋ ಭಾವನೆ ಇರ್ತಿತ್ತು. ಈಗ ಮುಖವಾಡ ತೆಗ್ದಾಯ್ತು. ಗಂಗಾ ಹಾಗೆ ಬಂದಿದ್ದೀನಿ. ನಾನು ನಿತ್ಯ ಹಾಗೆ ಸಿಟಿಲಿ ಹುಟ್ಟಿ ಬೆಳ್ದಿಲ್ಲ. ಸ್ವಚ್ಛವಾಗಿರೋ ಹಳ್ಳಿ ಊರಲ್ಲಿ ಹುಟ್ಟು ಬೆಳ್ದವಳು. ಇದು ನಿತ್ಯ ಹಾಗೆ ಪಿಜ್ಜಾ ಬರ್ಗರ್ ತಿಂದು ಬೆಳ್ದಿರೋ ದೇಹ ಅಲ್ಲ, ಮೈ ಬಗ್ಸಿ ದುಡ್ದಿರೋ ದೇಹ. ನಾನು ಫಿಲ್ಟರ್ ನೀರ್ ಕುಡ್ಕೊಂಡ್ ಬಂದವಳಲ್ಲ, ಕಾವೇರಿ ನೀರ್ ಕುಡ್ದು ಬೆಳ್ದವಳು. ನನ್ಗೆ ಸ್ಟೈಲ್ ಆಗಿ ಇಂಗ್ಲಿಷ್ ಮಾತಾಡೋಕ್ ಬರಲ್ಲ. ಏನೇ ಇದ್ರೂ ಮುಖದ ಮೇಲೆ ಹೊಡೆದು ಹಾಗೆ ಹೇಳ್ತೇನೆ. ನನ್ನ ಹತ್ರ ಇಟ್ಕೊಂಡ್ರೆ ಅಂದ್ಕೊಳ್ಳಿ, ತಾರ್ ಮಾರ್ ತಕ್ಕಡ್ ಮಾರೆ ಸ್ವೀಟ್ ಟಪಕ್ ಅಂತ ಸೌಂಡ್ ಬರುತ್ತೆ. ಏನ್ ಅಂದ್ಕೊಂಡ್ರಿ? ನನ್ ಗಂಡಿನ ಮನೇಲಿ ಇತ್ಕೊಂಡು ನನ್ನೇ ಹೋಗೋಂತೀರಾ? ಯಾವ ಕೆಲ್ಸನೂ ಮಾಡ್ದೆ ಬಿಟ್ಟು ಇಷ್ಟು ದಿನ ಮುಕ್ಕಿದ್ದು ಸಾಲ್ದ? ನನ್ನೇ ಯಾರು ಅಂತೀರಾ? ನಾನು ಮನೆ ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ದವಳ? ಕಾಲು ಕೈ ಕಟ್ ಹಾಕಿ ಮೂಟೆ ಕಟ್ಟಿ ನಮ್ ಕಾವೇರಿಗೆ ಎಸ್ಬಿಡ್ತೀನಿ. ನನ್ ಮುಂದೆ ಮನೆ ಬೆಕ್ತರ ಸುಮ್ನೆ ಇರಿ. ಇಲ್ಲ ಆಗಲ್ಲ ಅಂದ್ರೆ ಗಿಂದ್ರಿ ಅಂದ್ರೆ ಬೆಂಡೆತ್ ಬಿಡ್ತೀನಿ. ನೋಡಿದ್ರ, ಮಾಮೂಲಿ ಮೇಡಮ್ ಅಲ್ಲ, ಹಳ್ಳಿ ಮೇಡಮ್ಮು. ಇದು ನಿಜವಾದ ವಿಷಯ. ಅವರು ನಮ್ಮಮ್ಮನೇ ಅಲ್ಲ, ನಾನು ನಿತ್ಯನೂ ಅಲ್ಲ. ನಾನು ಗಂಗಾ. ನಿತ್ಯ ಗಂಗಾ ಅಂತ ಇಬ್ರಿದ್ದಾರೆ. ನಿತ್ಯ ಗಂಗಾ ಅಂತ ಒಂದೇ ಹೋಲಿಕೆ ಇರೋ ಇಬ್ರಿದ್ದಾರೆ. ನಿತ್ಯ ರೂಪ ಅವ್ರ ಮಗಳು, ನಾನು ತುಳಸಿ ಮಗಳು. ಹಾಗೆ ಅಮ್ಮನ್ನ ಬದುಕಿಸ್ಕೊಳ್ಳೋಕೆ ಆಪರೇಷನ್ ದುಡ್ಡಿಗೋಸ್ಕರ ಈ ನಾಟಕ ಶುರು ಮಾಡಿದ್ ನಾನು. ನಿಮ್ಮನ್ನೇ ಮದ್ವೆ ಆಗ್ಬೇಕಾಯ್ತು. ಏನ್ರಿ? ಮತ್ತೆ ಯಾಕೆ ಬಂದೆ? ಯಾರು ಬಾ ಅಂತ ಹೇಳಿದ್ರು? ಯಾರೋ ಬಾ ಅನ್ನೋದೇನ್ರಿ? ನಾನೇ ಬಂದಿದ್ದು. ನೀನ್ ಯಾರು ಅಂತ ಬಂದೆ? ಯಾವ ಹಕ್ಕಿಂದ ಬಂದೆ? ನಿನಗ್ ಯಾವ ಅಧಿಕಾರ ಇದೆ ಅಂತ ಬಂದೆ? ನಾನು ನಿಮ್ ಹೆಂಡತಿ, ಈ ಮನೆ ಸೊಸೆ. ಇಲ್ಲೋಡಿ, ನೀವು ಕಟ್ಟಿರೋ ಲೈಸೆನ್ಸ್ ಕೂಡ ನನ್ನ ಹತ್ರನೇ ಇದೆ. ಅಜ್ಜಿ, ಡ್ಯಾಡಿ, ಚಿಕ್ಕಮ್ಮ, ಅತ್ತೆ, ಮಾವ, ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ಅತ್ತೆ ಮಾವ. ಇವಳನ್ನ ಈಗ್ಲೇ ಮನೆಯಿಂದ ಹೋಗಕ್ ಹೇಳಿ ಡ್ಯಾಡ್. ಈ ಫ್ರಾಡ್ ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಮನೆಯಿಂದ ನಾನು ಯಾಕ್ರಿ ಹೋಗ್ಬೇಕು? ನೀನ್ ನನಗ್ ಮೋಸ ಮಾಡ್ದವಳು. ಇಲ್ಲ, ನಿಜ ಹೇಳಿದ್ದು. ಇಷ್ಟು ದಿನ ನಿಜ ಮುಚ್ಚಿಟ್ಟಿದ್ದು ಮೋಸ ಅಲ್ವಾ? ಅದಕ್ಕೆ ನಿಜ ಹೇಳಿದ್ದು. ನಿಜ ಅಲ್ಲ ಅದು, ಮೋಸ, ದ್ರೋಹ, ವಂಚನೆ. ನಿಜ ಹೇಳ್ತಿದ್ರೆ ತಪ್ಪು ರೀ. ಇಷ್ಟು ದಿನ ನಾನು ನಿತ್ಯ ಅಂತ ಸುಳ್ಳು ಹೇಳಿದ್ದೆ. ಸುಳ್ಳನ್ನ ನಿಜ ಮಾಡಕ್ ಹೋಗೋದು ಮೋಸ. ನಾನು ನಿತ್ಯ ಹಾಗೆ ನಡ್ಸಿದ್ದು ಬಿಟ್ರೆ ನಿತ್ಯ ಆಗ್ಬೇಕು ಅಂದ್ಕೊಳ್ಳಿಲ್ಲ. ಅದಕ್ಕೆ ನಾನು ಗಂಗಾ ಅಂತ ನಿಜ ಹೇಳಿದ್ದು. ನೀನ್ ಹಳ್ಳಿ ಬುದ್ಧಿವಂತಿಕೆಯಿಂದ ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರ್ಬೇಡ. ಇಷ್ಟು ದಿನ ನನ್ನ ಫ್ಯಾಮಿಲಿನ ನಿನ್ ಕನ್ನಿಂಗ್ ಮೆಂಟಾಲಿಟಿಯಿಂದ ಚೀಟ್ ಮಾಡಿದ್ ಸಾಕು. ಇನ್ನು ನಿನ್ ಬಲೆಲ್ ಬೀಳೋರು ಇಲ್ಲಿ ಯಾರು ಇಲ್ಲ. ನಾನು ಮಾಯೆ ಮೋಸ ಮಾಡೋಳೇ ಆಗಿದ್ರೆ ನಿಜ ಯಾಕ್ರಿ ಹೇಳ್ತೀನಿ?
ನಾನ್ ಯಾರು ಅನ್ನೋದನ್ನ ನಾನೇ ಹೇಳಿದ್ನೆ ಹೊರ್ತು ಬೇರೆ ಯಾರೋ ಹೇಳಿಲ್ವಲ್ಲ. ನಿಜ ಕೆಂಡದ ಹಾಗೆ. ನಿನ್ನೆ ನೀನ್ ಹೇಳ್ದೆ ಇದ್ದಿದ್ರು ಯಾವತ್ತೋ ಒಂದಿನ ಗೊತ್ತಾಗ್ತಿತ್ತು. ಆ ದಿನ ನಾನು ಅಪರಾಧಿ ಆಗೋಕೆ ಇಷ್ಟ ಇಲ್ದೆ ನಿತ್ಯ ಆಗಿ ಸುಳ್ಳಿನ ಜೀವನ ನಡ್ಸೋಕಾಗ್ದೆ ಗಂಗಾಗಿ ನಿಮ್ಮನ್ನ ಪ್ರೀತಿಸಿದಕ್ಕೆ ನಿಮ್ಗೆ ನಡೆದಿದ್ನ ಹೇಳಿದ್ದು. ಅದಕ್ಕೆ ನಮ್ ಶೋಭನ ನಡೆಯೋಕ್ಕೂ ಮುಂಚೆನೆ ಎಲ್ಲ ನಿಜ ಹೇಳಿದ್ದು. ಹಾಗಂತ ನೀನ್ ಸಮರ್ಥನೆ ಮಾಡ್ಕೋಬಹುದು, ಆದ್ರೆ ನೀನ್ ಮಾಡಿರೋ ಮೋಸನ ಯಾವತ್ತೂ ಮರೆಯೋದಕ್ಕಾಗಲ್ಲ. ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಗೆಟ್ ಔಟ್. ನಾನು ಹೋಗಲ್ಲ. ಅಜ್ಜಿ, ಇವಳನ್ನ ಕತ್ ಹಿಡಿದು ಹೊರಗಡೆ ತಳ್ಳಿ. ಇವಳು ಇನ್ನೂ ನನ್ ಕಣ್ಮುಂದೆ ಇದ್ರೆ ಸೂರ್ಯವಂಶದ ಜೈ ಸೂರ್ಯ ಒಬ್ಳು ಹುಡುಗಿ ಮೇಲೆ ಕೈ ಮಾಡ್ದ ಅನ್ನೋ ಅಪವಾದ ನನ್ ಮೇಲೆ ಬರುತ್ತೆ. ನಾನು ಬೇರೆ ಯಾರೋ ಹೊರಗಿನವಳಲ್ಲ, ನಿಮ್ ಹೆಂಡತಿ. ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗನ್ಸಿದ್ರೆ ನನ್ಗೆ ಹೊಡೆಯೋ ಹಕ್ಕು ನಿಮ್ಗಿದೆ. ಅದೇನೋ ಅಪರಾಧ ಅಲ್ಲ. ನನ್ ಮೇಲೆ ನಿಮ್ಗಿರೋ ಅಧಿಕಾರ. ಹೊಡೀರಿ. ಏನ್ ನೋಡ್ತಿದ್ದೀರಾ? ಹೊಡೀರಿ. ನೀವ್ ಬೈದ್ರು ಹೊಡೆದ್ರು ಒಪ್ಕೋತೀನಿ. ನೀವು ನನ್ ಗಂಡ. ಇಷ್ಟು ದಿನ ನಿನ್ನ ಪ್ರೀತಿಯಿಂದ ಮುಟ್ಟೋದಕ್ ಬಯಸ್ತಿದ್ದೆ, ಈಗ ಕೋಪದಲ್ಲೂ ಕೂಡ ನಿನ್ನ ಟಚ್ ಮಾಡ್ಬೇಕು ಅನಿಸ್ತಿಲ್ಲ. ನಿಮ್ ಪ್ರೀತಿ ಆಗ್ಲಿ ಕೋಪ ಆಗ್ಲಿ ನನಗೆ ಸ್ವಂತ. ನೀವ್ ಪ್ರೀತಿಸಿದ್ರು ದ್ವೇಷಿಸಿದ್ರು ಅದೇ ನನ್ ಜೀವನ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಗೆಟ್ ಲಾಸ್ಟ್. ಅಜ್ಜಿ, ಮಾವ, ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಡೆದಿದ್ದೆಲ್ಲ ಅವರು ನಿಮ್ಗೆ ಹೇಳಿರ್ತಾರೆ. ನಾನು ರೂಪ ಅವ್ರ ಮಗಳು ನಿತ್ಯ ಅಲ್ಲ, ತುಳಸಿ ಅವ್ರ ಮಗಳು ಗಂಗಾ. ಕೆಲವು ಅನಿವಾರ್ಯ ಕಾರಣದಿಂದ ನಿತ್ಯ ಸ್ಥಾನಕ್ಕೆ ನಾನ್ ಬರ್ಬೇಕಾಯ್ತು. ಇದು ನಾನ್ ಬೇಕು ಅಂತ ಮಾಡಿದ್ದಲ್ಲ. ರೂಪ ಮೇಡಮ್ ನನ್ನ ಹತ್ರ ಮಾಡಿಸಿದ್ದು. ಹೌದು, ಎಲ್ಲ ನಾನೇ ಮಾಡಿಸಿದ್ದು. ನಿಮ್ಗೆ ಗಂಗಾ ಹೇಳಿರೋ ಪ್ರತಿ ಮಾತು ನಿಜ. ಇದೆಲ್ಲ ಗಂಗಾ ಹತ್ರ ನಾನು ಆಡ್ಸಿರೋ ನಾಟಕ. ಇದರಲ್ಲಿ ಗಂಗಾ ತಪ್ಪಾಗ್ಲಿ ಸ್ವಂತ ನಿರ್ಧಾರ ಆಗ್ಲಿ ಏನೂ ಇಲ್ಲ. ನಡೆದಿದ್ದಕ್ಕೆ ಪೂರ್ತಿಯಾಗಿ ನಾನೇ ಜವಾಬ್ದಾರಿ. ಇದೆಲ್ಲ ಯಾಕೆ ಮಾಡ್ದೆ ರೂಪ? ಇಷ್ಟಕ್ಕೂ ಈ ನಾಟಕ ಯಾಕೆ ಆಡಿದ್ರಿ ನೀವು? ನಿತ್ಯ ಸ್ಥಾನಕ್ಕೆ ಗಂಗನ್ನ ಯಾಕೆ ತಂದಿಟ್ರಿ? ಈ ನಾಟಕ ಒಂದು ಕಾರಣದಿಂದ ಶುರುವಾಯಿತು. ಆ ಕಾರಣನೂ ಮೀರಿರೋ ಇನ್ನೊಂದು ನಿಜ ಹೊರಗಡೆ ಬಂದು ದೇವರು ನಿಜವಾದ ನಾಟಕ ಆಡಿಸ್ಬಿಟ್ಟ. ಅಲ್ಲಿ ತನಕ ಸೂತ್ರಧಾರಿಯಾಗಿದ್ದ ನಾನು ಈ ದೇವ್ರ ನಾಟಕದಲ್ಲಿ ಪಾತ್ರಧಾರಿಯಾಗ್ಬಿಟ್ಟೆ. ಅಂದ್ಕೊಂಡಿದ್ದೆಲ್ಲ ತಲೆ ಕೆಳಗಾಯ್ತು. ನಿತ್ಯ ಸತ್ತೋದ್ಲು. ನಿತ್ಯ ಆಗಿ ಗಂಗಾ ನಿಮ್ ಕಣ್ಮುಂದೆ ಇರೋ ಹಾಗಾಯ್ತು. ಇದು ನಡೆದಿತ್ತು. ಇದರಲ್ಲಿ ಗಂಗಾ ಮಾಡಿರೋ ಮೋಸ ಆಗ್ಲಿ, ಗಂಗಾಗಾಗೋ ಲಾಭ ಆಗ್ಲಿ, ಗಂಗಾ ಸ್ವಾರ್ಥ ಆಗ್ಲಿ ಏನೂ ಇಲ್ಲ. ಕೇವಲ ಗಂಗಾ ನಾನು ಆಡ್ಸಿರೋ ಆಟದ ಗೊಂಬೆ ಮಾತ್ರ. ಅವಳು
ಪಾಪ ಪುಣ್ಯ ತಿಳಿದೇ ಇರೋ ಅಮಾಯಕಿ. ಇವ್ರ್ಯಾಕೆ ನನ್ನ ಪರವಾಗಿ ಮಾತಾಡ್ತಿದ್ದಾರೆ? ನೀವು ಪ್ರಶ್ನೆ ಮಾಡ್ಬೇಕಾದ್ರು, ಬೈಬೇಕು ಅನ್ಕೊಂಡ್ರು, ಶಿಕ್ಷೆ ಕೊಡ್ಬೇಕಾದ್ರು ಅದು ನನಗೆ